ಗೊತ್ತೀಗ ಡೆಲ್ಲಿಗೆ ಹೋದಾರ ಅವ್ರನ್ನ ಬಂದ ಮ್ಯಾಗ ಕೇಳಿ ಹೋಗಿದ್ದಾರೆ, ಅವ್ರು ಹೋಗಿದ್ದಾರೆ, ಅವ್ರ ಕೆಲಸ ಇರ್ಬೋದು, ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು, ಅಥವಾ ಇಲಾಖಾವಾರ ಏನಾರು ಅವರು ಅಪಾಯಿಂಟ್ಮೆಂಟ್ ಇರಬೇಕು ಹೋಗಿರ್ಬೋದು. ಅಷ್ಟಂತ ನಾವು ಭಾವಿಸಿದ್ವಿ. ಏನಿದ್ರು ಅವ್ರು ಬ್ರೀಫ್ ಮಾಡೇ ಮಾಡ್ತಾರೆ. ನಿಮಗೆ ಮೊನ್ನೆ ಹೇಳಿದ್ರಲ್ಲ, ಮತ್ತು ನಿಮ್ಗೆ ಮುಂದೆ ಹೇಳಿದ್ರು, ಪೂರ್ಣಿರಾಮ್ ಹೇಳಿದ್ದಾರೆ. ಈಗ ನಾವು ಅದಕ್ಕೆ ಕೇಳೋದು ಅವಶ್ಯಕತೆ ಇಲ್ಲ. ಹೆಚ್ಚಿಗೆ ಬರ್ತಾರೆ, ಮತ್ತೆ ಡೆಲ್ಲಿಯಿಂದ ಬಂದ ಮೇಲೆ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೆಯದು. ಒಬ್ಬ ಮುಖ್ಯಮಂತ್ರಿ ಇರೋ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪದೇ ಪದೇ ಬರ್ತಾ ಇರೋ ಟೈಮ್ನಲ್ಲಿ ಇದು ಎಲ್ಲೊಂದು ಕಡೆ ಡ್ಯಾಮೇಜ್ ಆಗಲ್ವಾ ಸರ್? ಡ್ಯಾಮೇಜ್ ಏನಾಗಲ್ಲ. ಈಗ ಮತ್ತು ಕೇಂದ್ರದಾಗ ನಡೆದಿಲ್ಲರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಏನು ಮಾಡ್ತಿದ್ದಾರೆ, ಎಷ್ಟು ಮೀಟಿಂಗ್ ಮಾಡಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ನೀವು ಅದನ್ನೇನು ಹೇಳೋಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನು ಹೇಳ್ತಿದ್ದಾರೆ, ಮೋದಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ, ಅದು ಯಾವಾಗೂ ಪ್ರಸ್ತಾಪ ಆಗೋಲ್ಲ. ನಮ್ಮದು ಯಾಕಾಗ್ತಂದ್ರೆ ಇದು ನಮ್ಮ ಪ್ರಶ್ನೆ ಇದು. ಸೊ ಅದು ಮಾಡೋಂಗಿದ್ರೆ ಯಾವ ಸರ್ಕಾರ ಅವ್ರವ್ರ ಹೈಕಮಾಂಡ್ ಇದ್ದೇ ಇರ್ತೈತಿ, ಅವ್ರ ಚರ್ಚೆ ಮಾಡ್ತಾರೆ. ಈ ಥರ ಚರ್ಚೆ ಆಗೋದು ಆಡಳಿತ ಯಂತ್ರದ ಮೇಲೆ ಪ್ರಭಾವ ಬೀರಲ್ವಾ ಸರ್? ಅದೇ ಹೇಳಿದ ಬಂದು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಡೈಲಿ ಮಾಡ್ತಾರಲ್ಲ, ವಾಟ್ಸಪ್ದಾಗ ಬರ್ತಾಯಿದ್ರೆ. ಮತ್ತು ನೀವು ಕರ್ನಾಟಕ ಅಂದ್ರೆ ಅಲ್ಲೂ ಮಾಡಬೇಕಲ್ಲ. ನಿಮಗೆ ಜಿಲ್ಲೆಯ ಸಂಬಂಧ ಇಲ್ಲ ನಿಮಗೆ. ಸುಬ್ರಹ್ಮಣ್ಯಂ ಸ್ವಾಮಿ ಒಂದು 20 ವಿಡಿಯೋ ಅದಾವರು. ಮೋದಿ ಅವ್ನು ಇಳಿಸ್ತೀವಿ, ನಾವು ಹೊಸ ಪ್ರಾರಂಭ ಮಾಡ್ತಾ ಹೇಳ್ತಾರೆ. ಮತ್ತು ಅದು ಚರ್ಚೆ ಆಗಬೇಕಲ್ಲ ನಮ್ಮ ಜೊತೆ, ಅದಾಗೋಲ್ಲ. ಸೊ ಅಂದರೆ ಇದು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಅಲ್ಲಿ ಹೇಳ್ತಿರ್ತಾರೆ, ಇಲ್ಲಿ ಹೇಳ್ತಿರ್ತಾರೆ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅದು ಬಹಿರಂಗವಾಗಿ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ರೀ. ಸರ್, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ, OBCನ ಇದಕ್ಕೆ ಘಟಕಕ್ಕೆಲ್ಲ ನೇತೃತ್ವ ವಹಿಸ್ತಾ ಇದ್ದಾರೆ ಅನ್ನೋಂಥ ಚರ್ಚೆಗಳಾಗ್ತಾ ಇದೆ ಸರ್. ಅದ್ರ ನೋಡಿ ಅವರೇ ಉತ್ತರ ಕೊಡಬೇಕು, ನಾವು ಕೊಡ್ಲಿಕ್ಕೆ ಆಗೋಲ್ಲ. ಅವ್ರು ಯಾಕೆ ಮಾಡಿದ್ದಾರೆ, ಯಾವ ಸಂದರ್ಭದಾಗ ಮಾಡಿದ್ದಾರೆ, ಅವ್ರನ್ನ ಅದಕ್ಕೇನು ಸಲಹೆಗಾರ ಏನು ಮಾಡಿದ್ದಾರೆ, ಅದು ಸದಸ್ಯರಾಗಿದ್ದಾರೆ. OBCಗೆ 15ಕ್ಕೆ ಮೀಟಿಂಗ್ ಬೇರೆ ಇದೆ. ಅದು ನೋಡೋಣ, ಇನ್ನೂ ಮೊನ್ನೆ ಮಾಡಿದ್ದಾರೆ, ಗೊತ್ತಿಲ್ಲ ಅದು ಯಾಕೆ ಮಾಡಿದ್ದಾರೆ ಅಂತ. ಸೊ ಅವ್ರು ಹೆಲ್ಪ್ ತೊಗೊಳ್ಳಿಕ್ಕೆ, ಅವ್ರ ಅನುಭವ ಉಪಯೋಗ ಮಾಡಲಿಕ್ಕೆ ಮಾಡಿರ್ಬೋದು. OBCಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಅಂತ ಮಾಡಿರ್ಬೋದು. ಸೊ ಕಾದು ನೋಡೋಣ. ಅದಕ್ಕೂ ಈ ಸದ್ಯ ತಕ್ಷಣ ಹೇಳಲಿಕ್ಕಾಗಲ್ಲ. ಸರ್, ನೀವು ಮೊದಲಿಂದನೂ ಕೂಡ ಅವರಿಂದ ಅವ್ರ ಜೊತೆಗೆ ಅಹಿಂದ ಲೆಕ್ಕಾಚಾರದಲ್ಲೆಲ್ಲ ಅವ್ರ ಜೊತೆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಆ ರೀತಿಯ ಅವಶ್ಯಕತೆ ಇದೆಯಾ ಸರ್? ಯಾಕಲ್ಲ ರೀ, ಮತ್ತು ಅವ್ರ ಅನುಭವ ಪಡೀಲೇಬೇಕಲ್ಲ. ಅದು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗದೆ ಇಡೀ ದೇಶಕ್ಕೆ ಅವರ ಅನುಭವ ಅನುಕೂಲ ಆಗಬೇಕಲ್ಲ. ಸೊ ಮಾಡೋದ್ರಲ್ಲಿ ತಪ್ಪೇನಿಲ್ಲ ರೀ. ಅದರ ಅರ್ಥ ಅವರು ಡೆಲ್ಲಿಗೆ ಹೋಗ್ತಾರೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಂತಲ್ಲ, ಅಡ್ವೈಸರ್ ಇಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರ್ಕೊಂಡೆ ಅಲ್ಲಿ ಇದ್ದೇ ಇರ್ತದೆ. ಅದು ಅಡ್ವೈಸರ್ ಅಂತ ಮಾಡಿರ್ತಾರೆ. ಅದರ ಅರ್ಥ ಅವ್ರು CM ಬಿಡ್ತಾರಂತ ಏನು ಹೇಳಲಿಕ್ಕಾಗೋಲ್ಲ. ಸೊ ಅವ್ರು ಉಪಯೋಗ ತೊಗೊಳ್ಳಿಕ್ಕೆ ಹೈಕಮಾಂಡ್ ಏನು ನಿರ್ಧಾರ ಮಾಡಿರ್ಬೋದು. KPCC ಅಧ್ಯಕ್ಷರ ವಿಚಾರ ಏನಾದರೂ ಚರ್ಚೆ ಆಗುತ್ತೆ ಸರ್ ಬದಲಾವಣೆ? ಸಾರಿ, ಅದನ್ನೆಲ್ಲ ನೀವು ಅಲ್ಲೇ ಕೇಳಬೇಕು. ನನಗೆ ಕೇಳಿ ನಾ ಏನು ಮಾಡೋಣ, ನಾನು ಏನು ಹೈಕಮಾಂಡು ಅಲ್ಲ, ಏನೂ ಅಲ್ಲ. ನೀವು ಡೆಲ್ಲಿಯಲ್ಲಿ ಕೇಳಿದ್ರೆ ಹೋಗಿ ಬರ್ತಾರೆ. ಅವ್ರನ್ನ ಕೇಳಿದ್ರೆ CMಗೂ ಸರಿಯಾದ ಉತ್ತರ ನಿಮ್ಗೆ ಸಿಗ್ಬೋದು. ಯಾಕಂದ್ರೆ BJP ಅವರೆಲ್ಲ ಈಗ ಶುರು ಮಾಡ್ಕೊಂಡಿದ್ದಾರೆ ಸರ್, ಇದು ಸಿದ್ದರಾಮಯ್ಯನವ್ರಿಗೆ ಗೇಟ್ ಪಾಸ್ ಆ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅನ್ನೋಂಥದ್ದು ಎಲ್ಲ BJP ನಾಯಕರೆಲ್ಲ ಅದನ್ನು ಹೇಳ್ತಾ ಇದ್ದಾರೆ ಸರ್. ಅದು ಅವರ ಅಭಿಪ್ರಾಯ ಅಷ್ಟೇ ರೀ, ಅವ್ರ ಅಭಿಪ್ರಾಯ, ಅದು ಅವ್ರ ಪಕ್ಷದ ಅಭಿಪ್ರಾಯ ಅಷ್ಟೇ. ಅವರ ಇಡೀ ರಾಜ್ಯದ ಅಭಿಪ್ರಾಯ ಅಥವಾ ನಮ್ಮ ಪಕ್ಷದ ಅಭಿಪ್ರಾಯ ಅಲ್ರ. ಅವ್ರ ಅಭಿಪ್ರಾಯ ಹೇಳಿಕ್ಕೆ ಅವ್ರು ಸ್ವತಂತ್ರ ಇದ್ದಾರೆ, ಹೇಳ್ತಾರೆ ಅವರು. ಮತ್ತೊಂದು ಕಡೆಗೆ ಈಗ ಶಾಸಕರ ಜೊತೆಗೆ ಸಚಿವರು ಅವರು ಅಂತ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್. ಬಹುತೇಕ ಎಲ್ಲ ಶಾಸಕರು ಸಚಿವರ ಕಾರ್ಯವೈಖರಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಮೊದಲಿಂದ ಸರ್ಕಾರ ರಚನೆ ಆದಾಗಿಂದನೂ ಇದೆ ಸರ್. ಏನು ಬಗೆಹರಿಯುವಂಥ ಯಾವ ಲಕ್ಷಣಗಳು ಕಾಣಿಸ್ತಾ ಇದೆ? ಆಗ್ತದೆ. ಅದೇ ಡೈಲಿ ಒಂದು ಸಾರಿ ಸರಿ ಆಗ್ತೈತೆ, ಒಂದು ಸಾರಿ ಮತ್ತೆ ಇದ್ದದ್ದು ಅದೇನೋ. ಒಂದು ಸಾರಿ ಅವ್ರಿಗೆ ಮತ್ತೆ ತಿದ್ದುಕೊಳ್ತಾರೆ, ಸರಿ ಆಗ್ತೈತೆ, ಮತ್ತೆ ಸಮಸ್ಯೆ ಬರ್ತೈತೆ. ಅದು ಹಂಗೆ ನಡೀತಾನೆ ಇರ್ತದೆ. ಇವೆಲ್ಲ ಅವಾಗ ಇವೆಲ್ಲ ಚರ್ಚೆ ಸಭೆ ಆದರೆ ಸರಿ ಆಗ್ತಾ ಹೋಗ್ತಿರ್ತೀವಿ. ಗೊತ್ತೀಗ ಡೆಲ್ಲಿಗೆ ಹೋದಾರ, ಅವ್ರನ್ನ ಬಂದ ಮ್ಯಾಗ ಕೇಳಿ ಹೋಗಿದ್ದಾರೆ, ಅವ್ರು ಹೋಗಿದ್ದಾರೆ, ಅವ್ರ ಕೆಲಸ ಇರ್ಬೋದು, ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು, ಅಥವಾ ಇಲಾಖಾವಾರ ಏನಾರು ಅವರು ಅಪಾಯಿಂಟ್ಮೆಂಟ್ ಇರಬೇಕು ಹೋಗಿರ್ಬೋದು. ಅಷ್ಟಂತ ನಾವು ಭಾವಿಸಿದ್ವಿ. ಏನಿದ್ರು ಅವ್ರು ಬ್ರೀಫ್ ಮಾಡೇ ಮಾಡ್ತಾರೆ. ನಿಮಗೆ ಮೊನ್ನೆ ಹೇಳಿದ್ರಲ್ಲ, ಮತ್ತು ನಿಮ್ಗೆ ಮುಂದೆ ಹೇಳಿದ್ರು, ಪೂರ್ಣಿರಾಮ್ ಹೇಳಿದ್ದಾರೆ. ಈಗ ನಾವು ಅದಕ್ಕೆ ಕೇಳೋದು ಅವಶ್ಯಕತೆ ಇಲ್ಲ. ಹೆಚ್ಚಿಗೆ ಬರ್ತಾರೆ, ಮತ್ತೆ ಡೆಲ್ಲಿಯಿಂದ ಬಂದ ಮೇಲೆ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೆಯದು. ಸರ್, ಈಗ ಒಬ್ಬ ಮುಖ್ಯಮಂತ್ರಿ ಇರೋ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪದೇ ಪದೇ ಬರ್ತಾ ಇರೋ ಟೈಮ್ನಲ್ಲಿ ಇದು ಎಲ್ಲೊಂದು ಕಡೆ ಡ್ಯಾಮೇಜ್ ಆಗಲ್ವಾ ಸರ್? ಡ್ಯಾಮೇಜ್ ಏನಾಗಲ್ಲ. ಈಗ ಮತ್ತು ಕೇಂದ್ರದಾಗ ನಡೆದಿಲ್ಲರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಏನು ಮಾಡ್ತಿದ್ದಾರೆ, ಎಷ್ಟು ಮೀಟಿಂಗ್ ಮಾಡಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ನೀವು ಅದನ್ನೇನು ಹೇಳೋಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು
ಏನು ಹೇಳ್ತಿದ್ದಾರೆ, ಮೋದಿಯವ್ರನ್ನ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ, ಅದು ಯಾವಾಗೂ ಪ್ರಸ್ತಾಪ ಆಗೋಲ್ಲ, ನಮ್ಮದು ಯಾಕಾಗ್ತಂದ್ರೆ ಇದು ನಮ್ಮ ಪ್ರಶ್ನೆ ಇದು. ಸೊ ಅದು ಮಾಡೋಂಗಿದ್ರೆ ಯಾವ ಸರ್ಕಾರ ಅವ್ರವ್ರ ಹೈಕಮಾಂಡ್ ಇದ್ದೇ ಇರ್ತೈತಿ, ಅವ್ರ ಚರ್ಚೆ ಮಾಡ್ತಾರೆ. ಈ ತರ ಚರ್ಚೆ ಆಗೋದು ಆಡಳಿತ ಯಂತ್ರದ ಮೇಲೆ ಪ್ರಭಾವ ಬೀರಲ್ವಾ ಸರ್? ಅದೇ ಹೇಳಿದ ಬಂದು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಡೈಲಿ ಮಾಡ್ತಾರಲ್ಲ, ವಾಟ್ಸಪ್ದಾಗ ಬರ್ತಾಯಿದ್ರೆ ಮತ್ತು ನೀವು ಕರ್ನಾಟಕ ಅಂದ್ರೆ ಅಲ್ಲೂ ಮಾಡಬೇಕಲ್ಲ ನೀವು, ನಿಮಗೆ ಜಿಲ್ಲೆಯ ಸಂಬಂಧ ಇಲ್ಲ ನಿಮಗೆ. ಸುಬ್ರಹ್ಮಣ್ಯಂ ಸ್ವಾಮಿ ಒಂದು 20 ವಿಡಿಯೋ ಅದಾವರು, ಮೋದಿ ಅವ್ನು ಇಳಿಸ್ತೀವಿ ನಾವು, ಹೊಸ ಪ್ರಾರಂಭ ಮಾಡ್ತಾ ಹೇಳ್ತಾರೆ, ಮತ್ತು ಅದು ಚರ್ಚೆ ಆಗಬೇಕಲ್ಲ ನಮ್ಮ ಜೊತೆ, ಅದಾಗೋಲ್ಲ. ಸೊ ಅಂದರೆ ಇದು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರೆ, ಅಲ್ಲಿ ಹೇಳ್ತಿರ್ತಾರೆ, ಇಲ್ಲಿ ಹೇಳ್ತಿರ್ತಾರೆ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ, ಅದು ಬಹಿರಂಗವಾಗಿ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ರೀ. ಸರ್, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ಹೋಗ್ತಾರೆ, OBC-ನ ಇದಕ್ಕೆ ಘಟಕಕ್ಕೆಲ್ಲ ನೇತೃತ್ವ ವಹಿಸ್ತಾ ಇದ್ದಾರೆ ಅನ್ನೋಂಥ ಚರ್ಚೆಗಳಾಗ್ತಾ ಇದೆ ಸರ್. ಅದ್ರ ನೋಡಿ ಅವರೇ ಉತ್ತರ ಕೊಡಬೇಕು, ನಾವು ಕೊಡ್ಲಿಕ್ಕೆ ಆಗೋಲ್ಲ. ಅವ್ರು ಯಾಕೆ ಮಾಡಿದ್ದಾರೆ, ಯಾವ ಸಂದರ್ಭದಾಗ ಮಾಡಿದ್ದಾರೆ, ಅವ್ರನ್ನ ಅದಕ್ಕೇನು ಸಲಹೆಗಾರ ಏನು ಮಾಡಿದ್ದಾರೆ, ಅದು ಮಂಡಳಿ ಸದಸ್ಯರಾಗಿದ್ದಾರೆ. OBC-ಗೆ 15ಕ್ಕೆ ಮೀಟಿಂಗ್ ಬೇರೆ ಇದೆ. ಅದು ನೋಡೋಣ, ಇನ್ನೂ ಮೊನ್ನೆ ಮಾಡಿದ್ದಾರೆ, ಗೊತ್ತಿಲ್ಲ ಅದು ಯಾಕೆ ಮಾಡಿದ್ದಾರೆ ಅಂತ. ಸೊ ಅವ್ರ ಹೆಲ್ಪ್ ತೊಗೊಳ್ಳಿಕ್ಕೆ, ಅವ್ರ ಅನುಭವ ಉಪಯೋಗ ಮಾಡಲಿಕ್ಕೆ ಮಾಡಿರ್ಬೋದು. OBC-ಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಅಂತ ಮಾಡಿರ್ಬೋದು. ಸೊ ಕಾದು ನೋಡೋಣ, ಅದಕ್ಕೂ ಈ ಸದ್ಯ ತಕ್ಷಣ ಹೇಳಲಿಕ್ಕಾಗಲ್ಲ. ಸರ್, ನೀವು ಮೊದಲಿಂದನೂ ಕೂಡ ಅವರಿಂದ ಅವ್ರ ಜೊತೆಗೆ ಅಹಿಂದ ಲೆಕ್ಕಾಚಾರದಲ್ಲೆಲ್ಲ ಅವ್ರ ಜೊತೆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಆ ರೀತಿಯ ಅವಶ್ಯಕತೆ ಇದೆಯಾ ಸರ್? ಯಾಕಲ್ಲ ರೀ, ಮತ್ತು ಅವ್ರ ಅನುಭವ ಪಡೀಲೇಬೇಕಲ್ಲ. ಅದು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗದೆ ಇಡೀ ದೇಶಕ್ಕೆ ಅವ್ರ ಅನುಭವ ಅನುಕೂಲ ಆಗಬೇಕಲ್ಲ. ಸೊ ಮಾಡೋದ್ರಲ್ಲಿ ತಪ್ಪೇನಿಲ್ಲ ರೀ. ಅದರ ಅರ್ಥ ಅವರು ಡೆಲ್ಲಿಗೆ ಹೋಗ್ತಾರೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತಲ್ಲ, ಅಡ್ವೈಸರ್ ಇಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರ್ಕೊಂಡೆ ಅಲ್ಲಿ ಇದ್ದೇ ಇರ್ತದೆ, ಅದು ಅಡ್ವೈಸರ್ ಅಂತ ಮಾಡಿರ್ತಾರೆ. ಅದರ ಅರ್ಥ ಅವ್ರು CM ಬಿಡ್ತಾರೆ ಅಂತ ಏನು ಹೇಳಲಿಕ್ಕೆ ಆಗೋಲ್ಲ. ಸೊ ಅವ್ರು ಉಪಯೋಗ ತೊಗೊಳ್ಳಿಕ್ಕೆ ಹೈಕಮಾಂಡ್ ಏನು ನಿರ್ಧಾರ ಮಾಡಿರ್ಬೋದು. KPCC ಅಧ್ಯಕ್ಷರ ವಿಚಾರ ಏನಾದ್ರು ಚರ್ಚೆ ಆಗುತ್ತೆ ಸರ್ ಬದಲಾವಣೆ? ಸಾರಿ, ಅದನ್ನೆಲ್ಲ ನೀವು ಅಲ್ಲೇ ಕೇಳಬೇಕು. ನನಗೆ ಕೇಳಿ ನಾ ಏನು ಮಾಡೋಣ, ನಾನು ಏನು ಹೈಕಮಾಂಡು ಅಲ್ಲ, ಏನೂ ಅಲ್ಲ. ನೀವು ಡೆಲ್ಲಿಯಲ್ಲಿ ಕೇಳಿದ್ರೆ ಹೋಗಿ ಬರ್ತಾರೆ, ಅವ್ರನ್ನ ಕೇಳಿದ್ರೆ CMಗೂ ಸರಿಯಾದ ಉತ್ತರ ನಿಮ್ಗೆ ಸಿಗ್ಬೋದು. ಯಾಕಂದ್ರೆ BJP ಅವರೆಲ್ಲ ಈಗ ಶುರು ಮಾಡ್ಕೊಂಡಿದ್ದಾರೆ ಸರ್, ಇದು ಸಿದ್ದರಾಮಯ್ಯನವ್ರಿಗೆ ಗೇಟ್ ಪಾಸ್ ಆ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅನ್ನೋಂಥದ್ದು ಎಲ್ಲ BJP ನಾಯಕರೆಲ್ಲ ಅದನ್ನ ಹೇಳ್ತಾ ಇದ್ದಾರೆ ಸರ್. ಅದು ಅವರ ಅಭಿಪ್ರಾಯ ಅಷ್ಟೇ ರೀ, ಅವ್ರ ಅಭಿಪ್ರಾಯ, ಅದು ಅವ್ರ ಪಕ್ಷದ ಅಭಿಪ್ರಾಯ ಅಷ್ಟೇ. ಆದರೆ ಇಡೀ ರಾಜ್ಯದ ಅಭಿಪ್ರಾಯ ಅಥವಾ ನಮ್ಮ ಪಕ್ಷದ ಅಭಿಪ್ರಾಯ ಅಲ್ರ. ಅವ್ರ ಅಭಿಪ್ರಾಯ ಹೇಳಿಕ್ಕೆ ಅವ್ರು ಸ್ವತಂತ್ರ ಇದ್ದಾರೆ, ಹೇಳ್ತಾರೆ ಅವರು. ಮತ್ತೊಂದು ಕಡೆಗೆ ಈಗ ಶಾಸಕರ ಜೊತೆಗೆ ಸಚಿವರು ಅವರು ಅಂತ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್. ಬಹುತೇಕ ಎಲ್ಲ ಶಾಸಕರು ಸಚಿವರ ಕಾರ್ಯವೈಖರಿ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಮೊದಲಿನ ಸರ್ಕಾರ ರಚನೆ ಆದಾಗಿಂದನೂ ಇದೆ ಸರ್. ಏನು ಬಗೆಹರಿಯುವಂಥ ಯಾವ ಲಕ್ಷಣಗಳು ಕಾಣಿಸ್ತಾ ಇದೆ? ಆಗ್ತದೆ, ಅದೇ ಡೈಲಿ ಒಂದು ಸಾರಿ ಸರಿ ಆಗ್ತೈತಿ, ಒಂದು ಸಾರಿ ಮತ್ತೆ ಸಮಯ ಇದ್ದದ್ದು ಅದೇನೋ. ಒಂದು ಸಾರಿ ಅವ್ರಿಗೆ ಮತ್ತೆ ತಿದ್ದುಕೊಳ್ತಾರೆ, ಸರಿ ಆಗ್ತೈತೆ, ಮತ್ತೆ ಸಮಸ್ಯೆ ಬರ್ತೈತೆ, ಅದು ಹಂಗೆ ನಡೀತಾನೆ ಇರ್ತದೆ. ಇವೆಲ್ಲ ಆವಾಗ ಇವೆಲ್ಲ ಚರ್ಚೆ ಸಭೆ ಆದರೆ ಸರಿ ಆಗ್ತಾ ಹೋಗ್ತಿರ್ತದೆ.